ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನಂಗೆ ಫುಲ್ ಕಾನ್ಫಿಡೆಂಟ್ ಇತ್ತು. ಬಟ್ ಆದ್ರೆ ಸಬ್ಸ್ಕ್ರೈಬರ್ ಬರ್ತಿಲ್ಲ ಅನ್ನೋ ಟೆನ್ಷನ್ ಕೂಡ ಇತ್ತು. ಸೊ ನೀವು ಈ ವಿಡಿಯೋ ಕೊನೆ ತನಕ ನೋಡಿದ್ರೆ ನಾನೇನೇನು ಮಿಸ್ಟೇಕ್ ಮಾಡಿದೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು HMK ಖುಷ್ ಚಾನೆಲ್. ಈ ವಿಡಿಯೋ ನೋಡಿದ್ರೆ ನಂತರ ಮಿಸ್ಟೇಕ್ ನೀವು ಕೂಡ ಮಾಡಲ್ಲ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನಾನು ಮಾಡಿರೋ ಬಿಗ್ಗೆಸ್ಟ್ ಮಿಸ್ಟೇಕ್ ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂತ ಇದ್ದೀನಿ. ನೀವು ಬಿಗ್ನರ್ ಇದ್ರೆ ಈ ವಿಡಿಯೋ ನೋಡಿ, ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನಂದು ಫಸ್ಟ್ ಮಿಸ್ಟೇಕ್ ಏನಂದ್ರೆ ಕಂಟೆಂಟ್ ಫಿಕ್ಸ್ ಮಾಡಿಲ್ಲ. ಸೊ ಕಂಟೆಂಟ್ ಫಿಕ್ಸ್ ಮಾಡಿಲ್ಲ ಅಂದ್ರೆ ನಮ್ ಯೂಟ್ಯೂಬ್ ಅಲ್ಗೋರಿದಮ್ಗೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಎಂಡ್ ತನಕ ನೋಡಿ, ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುತ್ತೆ. ಯಾರು ಮಿಡಿಯಲ್ ಅಲ್ಲಿ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ನಾನು ಬೇಬಿ ರಿಲೇಟೆಡ್ ವಿಡಿಯೋ, ಫ್ಯಾಮಿಲಿ ಹೋಲ್ಕೋಸ್, ಕುಕ್ಕಿಂಗ್ ವಿಡಿಯೋಸ್ ಮತ್ತು ರೀಲ್ಸು ಈ ಥರ ಎಲ್ಲ ಫುಲ್ ಮಿಕ್ಸ್ಡ್ ಕಂಟೆಂಟ್ ಆಗ್ತಿದ್ದೆ. ಸೊ ಅಲ್ಗೋರಿದಮ್ಗೆ ಅದಕ್ಕೆ ಫುಲ್ ಕನ್ಫ್ಯೂಷನ್ ಆಗ್ತಿತ್ತು. ಸೊ ನೀವು ಒಂದು ಕಂಟೆಂಟ್ ಫಿಕ್ಸ್ ಆಗೋದು ಒಳ್ಳೆಯದು. ನಾನು ಶಾರ್ಟ್ ಕಟ್ ಅಲ್ಲಿ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ನಿಮ್ ಮೆಷಿನ್ ಕೊಡ್ತೀನಿ. ಸೊ ಈ ಮಿಸ್ಟೇಕ್ ಮಾತ್ರ ನೀವು ಯಾವತ್ತೂ ಮಾಡಕ್ಕೆ ಹೋಗ್ಬೇಡಿ. ಒಂದ್ ಕಂಟೆಂಟ್ ಗೆ ಫಿಕ್ಸ್ ಆಗಿ, ನೀವು ನಿಮ್ಗೆ ಯಾವ್ದು ಕರೆಕ್ಟ್ ಅನ್ಸುತ್ತೋ ಆ ಕಂಟೆಂಟ್ ಗೆ ಪಕ್ಕ ಫಿಕ್ಸ್ ಆಗಿ ಆ ಕಂಟೆಂಟ್ ಮೇಲೆನೆ ನೀವು ಶಾರ್ಟ್ಸ್ ಮತ್ತೆ ವಿಡಿಯೋಸ್ ನ ಅಪ್ಲೋಡ್ ಮಾಡ್ಕೊಂಡು ಹೋಗಿ. ಅವಾಗ ಒಂದೇ ಕಂಟೆಂಟ್ ಮೇಲೆ ನಾವು ಫಿಕ್ಸ್ ಮಾಡಿದ್ರೆ ಅಲ್ಗೋರಿದಮ್ ನಮ್ ವಿಡಿಯೋಸ್ ನ ಎಲ್ರಿಗೂ ಶೇರ್ ಮಾಡುತ್ತೆ. ಮಿಸ್ಟೇಕ್ ನಂಬರ್ 2, ಕನ್ಸಿಸ್ಟೆನ್ಸಿ ಇಲ್ಲ ಅಂದ್ರೆ. ಸೊ ಕನ್ಸಿಸ್ಟೆನ್ಸಿ ಇಲ್ಲ ಅಂದ್ರೆ ಯೂಟ್ಯೂಬ್ ನ ಯಾರಿಗೂ ಸಜೆಸ್ಟ್ ಮಾಡಲ್ಲ. ಸೊ ಏನ್ ಕನ್ಸಿಸ್ಟೆನ್ಸಿ ಅಂದ್ರೆ, ಡೈಲಿ ಒಂದ್ ಶಾರ್ಟ್ಸ್ ವಿಡಿಯೋ ಆದ್ರೂ ಹಾಕ್ಬೇಕು, ಇಲ್ಲ ಅಂದ್ರೆ ಲಾಂಗ್ ವಿಡಿಯೋ ಆದ್ರೂ ಹಾಕ್ಬೇಕು. ವೀಕ್ಲಿ ಒಂದ್ 4 ಲಾಂಗ್ ವಿಡಿಯೋ, ಡೈಲಿ ಒಂದ್ ಶಾರ್ಟ್ಸ್ ವಿಡಿಯೋ ಆಗ್ತಾ ಇರ್ಬೇಕು. ಸೊ ಆಗ ಕನ್ಸಿಸ್ಟೆನ್ಸಿ ಇದೆ ಅಂದ್ಬಿಟ್ಟು ಅಲ್ಗೋರಿದಮ್ಗೂ ಇಷ್ಟ ಆಗಿ ನಮ್ ವಿಡಿಯೋಸ್ ನ ಬೇರೆಯವ್ರಿಗೆ ಅಪ್ರೋಚ್ ಮಾಡುತ್ತೆ, ಮತ್ತೆ ಅವ್ರಿಗೂ ನಮ್ದು ರೆಕಮೆಂಡ್ ಮಾಡುತ್ತೆ. ಯಾಕಂದ್ರೆ ಅಲ್ಗೋರಿದಮ್ಗೆ ಇದು ಕನ್ಸಿಸ್ಟೆನ್ಸಿ ಅಂದ್ರೆ ಅದಕ್ಕೆ ತುಂಬಾ ಇಷ್ಟ. ಇಷ್ಟ ಅಂದ್ರೆ ಆತರ ಇಷ್ಟ ಅಲ್ಲ, ಅಲ್ಗೋರಿದಮ್ ನಿಮ್ ಈ ತರ ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿದ್ರೆ ಅದು ರೆಕಮೆಂಡ್ ಮಾಡುತ್ತೆ, ತುಂಬಾ ಜನಕ್ಕೆ ರೆಕಮೆಂಡ್ ಮಾಡುತ್ತೆ, ಬೇಗ ಗ್ರೋತ್ ಆಗುತ್ತೆ. ಒಂದಿನ ಬಿಟ್ಟು ಒಂದಿನ ಮಾಡ್ತೀವಿ ಅಂದ್ರೆ ಇದು ವರ್ಕ್ ಆಗಲ್ಲ. 1 or 2 months ನೀವು ಇದನ್ನ ಕನ್ಸಿಸ್ಟೆನ್ಸಿ ಫಾಲೋ ಮಾಡಿ. ರನ್ನಿಂಗ್ ಮಾಡ್ಬೇಕು ಇಲ್ಲ ಯೂಟ್ಯೂಬರ್ ಆಗ್ಬೇಕಂದ್ರೆ ಇದು ಮೇನ್ ಇಂಪಾರ್ಟೆಂಟ್. 3ನೇ ಮಿಸ್ಟೇಕ್ ಏನಂದ್ರೆ ಸಬ್ಸ್ಕ್ರೈಬರ್ ಮೇಲೆ ಫೋಕಸ್ ಮಾಡೋದು. ಸಬ್ಸ್ಕ್ರೈಬರ್ ಬೇಕಂದ್ರೆ ನೀವು ಫಸ್ಟ್ ಶಾರ್ಟ್ಸ್ ನ ತುಂಬಾ ಚೆನ್ನಾಗಿ ಅಪ್ಲೋಡ್ ಮಾಡ್ಬೇಕು. ಸಬ್ಸ್ಕ್ರೈಬರ್ ಆಗೋದು, ವಿಡಿಯೋಸ್ ನೋಡಿದ್ರೆ ನಿಮ್ಗೆ ವಾಚಿಂಗ್ ಟೈಮ್ ಸಿಗುತ್ತೆ, ಶಾರ್ಟ್ಸ್ ಇಂದ ನಿಮ್ಗೆ ಸಬ್ಸ್ಕ್ರೈಬರ್ ಸಿಗ್ತಾರೆ. ಎಕ್ಸ್ಪ್ಲೈನ್ ಆಗ್ಬಿಡ್ಬೇಕು, ನೋಡಿದ ತಕ್ಷಣ ಬುಕ್ ನೋಡಿದ ತಕ್ಷಣ ಓ ನಿಮ್ ವಿಡಿಯೋ ತುಂಬಾ ಚೆನ್ನಾಗಿದೆ ಅಂತ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡ್ಬೇಕು ಅವ್ರಿಗೆ. ಸೊ ಆ ತರ ಹುಕ್ ಆದ್ರೆ ತುಂಬಾ ಅಟ್ರಾಕ್ಟ್ ಆಗ್ತಾರೆ, ನಿಮ್ ವಿಡಿಯೋನು ಫುಲ್ ಲಾಂಗ್ ವರ್ಗು ನೋಡ್ತಾರೆ, ಅಂದ್ರೆ ಫುಲ್ ಎಂಡ್ ವರ್ಗು ನೋಡ್ತಾರೆ. ಇನ್ನೊಂದ್ ಏನಂದ್ರೆ ನಮ್ಗೆ ಯಾರು ಸಪೋರ್ಟ್ ಮಾಡ್ತಿಲ್ಲ ಅಂತ ಬೇಜಾರಾಗಕ್ ಹೋಗ್ಬೇಡಿ. ನಾನು ಕೂಡ ಒಬ್ಳೆ ಯೂಟ್ಯೂಬ್ ಮಾಡ್ತಿರೋದು. ನಾವು ಸ್ಲೋ ಆಗಿ ಗ್ರೋತ್ ಆಗೋಣ. ಸೊ ಸ್ಲೋ ಗ್ರೋತ್ ಆದ್ರೆ ಫುಲ್ ಇನ್ಫಾರ್ಮೇಶನ್ ಇರುತ್ತೆ, ಮತ್ತೆ ಫ್ಯೂಚರು ಚೆನ್ನಾಗಿರುತ್ತೆ. ಕಮೆಂಟ್ಸ್ ಅಲ್ಲಿ ಹೇಳಿ ನಿಮ್ ಬಿಗ್ ಯೂಟ್ಯೂಬ್ ಪ್ರಾಬ್ಲಮ್ ಯಾವುದು ಅಂತ. ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಯ್ತಂದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಗೆ ಹೆಲ್ಪ್ ಮಾಡಕ್ಕೆ ನಾನು ಇದ್ದೀನಿ. ಥ್ಯಾಂಕ್ ಯು. ಯಾರೆಲ್ಲ ನನ್ ವಿಡಿಯೋ ನೋಡಿದೀರೋ ಸದಾ ನಿಮ್ ಸಪೋರ್ಟ್ ಇರ್ಲಿ.